ಮಗಳೇ, ಏನಾಯಿತು? ಏಕೆ ಇಷ್ಟು ದುಃಖವಾಗಿ ಕುಳಿತಿದ್ದೀಯ? ಆನ್ ಮಾಡ್ಕೊ. ಅಮ್ಮ, ನನಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದೆ ಎಂದು ನಾನು ದುಃಖವಾಗಿದ್ದೇನೆ. ಬೇಡ ಮಗಳೇ, ಹೀಗೆ ಮನಸ್ಸಿಗೆ ಹೊಂದಿಸಿಕೊಳ್ಳಬೇಡ. ಬಾ, ನಾವು ಗುರುಗಳನ್ನು ಭೇಟಿಯಾಗೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕುಲಿಕಾ, ಯಾಕೆ ಇಷ್ಟು ಕಳವಳಗೊಂಡಿದ್ದೀಯಾ? ಗುರುಗಳೇ, ನನಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದೆ ಎಂದು ನಾನು ನಿರಾಶರಾಗಿದ್ದೇನೆ. ಅಂಕಗಳು ಅಂಕಗಳು ಜೀವನದ ಅಂತಿಮ ಗುರಿಯಲ್ಲ. ಅಂಕಗಳು ಕೇವಲ ಅಳತೆ ಅಷ್ಟೇ. ಆದರೆ ನಿನ್ನ ಶ್ರಮ, ಶಿಸ್ತು ಮತ್ತು ನೈತಿಕತೆಯನ್ನು ನಿಜವಾದ ಶಕ್ತಿಯನ್ನು ತೋರಿಸುತ್ತದೆ. ಆದರೆ ಗುರುಗಳೇ, ನಾನು ಮತ್ತೆ ಇನ್ನೂ ಮುಂದರಾದರೂ ಉತ್ತಮವಾಗಿ ಓದಬಹುದೇ? ಖಂಡಿತ. ತಮ್ಮ ತಪ್ಪುಗಳಿಂದ ಪಾಠ ಕಲಿಯುವವನು ನಿಜವಾದ ಯಶಸ್ವಿ.